ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಕ್ಷತಾ ಬಬ್ಲೇಶ್ವರ್ ಅಂತ. ನಾನು ಬಿಜಾಪುರ ಡಿಸ್ಟ್ರಿಕ್ನಿಂದ ಒಂದು ಹಳೆಯಿಂದ ಬಂದಿದ್ದೇನೆ. ಇಲ್ಲಿ ಅಕ್ಕ ಅಕಾಡೆಮಿಯಲ್ಲಿ ಒಂದು ಸುಪ್ರಿಯಾ ಸ್ಕಾಲರ್ಶಿಪ್ ಅಂತ ಟೆಸ್ಟನ್ನು ಅರೇಂಜ್ ಮಾಡಿದ್ರು. ಆ ಸ್ಕಾಲರ್ಶಿಪ್ಪಲ್ಲಿ ಟೆಸ್ಟನ್ನು ಬರೆದೆ, ಸೆಲೆಕ್ಟು ಆದೆ. ಇಲ್ಲಿ ಬಂದೆ ಬೆಂಗಳೂರಿಗೆ. ಇಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ನಂಗೆ ಗೊತ್ತಾಯಿತು UPSC ಅಂದರೆ ಏನಂತ. ಇದಕ್ಕಿಂತ ಮುಂಚೆನೂ ಸಹ ಒಂದು ಅಟೆಂಪ್ಟನ್ನು ಕೊಟ್ಟಿದ್ದೆ, ಬಟ್ ಅದು ಸೆಲ್ಫ್ ಪ್ರಿಪ್ರೇಷನ್ ಆಗಿತ್ತು. ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು ಯಾವ ರೀತಿ ಕಾಂಪಿಟೇಷನ್ ನಡೀತಾ ಇದೆ, ಏನಿದೆ UPSCಯಲ್ಲಿ ಅಂತ. ಪರೀಕ್ಷೆಯಲ್ಲಿ ನೀವು ಕ್ವಾಲಿಫೈ ಆಗ್ತಿರೋ ಇಲ್ಲೋ ಅದು ಮುಖ್ಯ ಇಲ್ಲ, ಬಟ್ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಡ್ಬೋದು. ಆ ಕೊಡುಗೆಗೆ ನೀವು ಅರ್ಹರನ್ನು ಈ ಅಕಾಡೆಮಿ ಮಾಡುತ್ತೆ ಅಂತ ನಾನು ಹೇಳ್ತೇನೆ. ಶಿವಕುಮಾರ್ ಸರ್ ಆಗಿರ್ಬೋದು, ತುಂಬಾ SV ಪಾಟೀಲ್ ಸರ್ ಆಗಿರ್ಬೋದು, ಸಂದೀಪ್ ಮಹಾಜನ್ ಸರ್ ಆಗಿರ್ಬೋದು, ಎಲ್ಲ ಶಿಕ್ಷಕರು ಸಹ ತಮ್ಮ ಪಾತ್ರವನ್ನು ಬಹಳ ಗಂಭೀರವಾಗಿ ವಹಿಸಿ ನಮಗೆಲ್ಲ ಶಿಕ್ಷಣ ಕೊಡಲು ಬಹಳಷ್ಟು ಸಹಕಾರವನ್ನು ಮಾಡಿದ್ದಾರೆ. ಆ ಶಿಕ್ಷಣವನ್ನು ನಾವು ಪಡೆದು ಜೀವನದಲ್ಲಿ ಏನೋ ಒಂದು ಮಾಡ್ತೀವಿ. ಈ UPSC ಎಕ್ಸಾಮಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ, ಆ ಕಾಂಪಿಟೇಷನಕ್ಕೆ ನಮ್ಮನ್ನು ಅರ್ಹರನ್ನು ಮಾಡಲಿಕ್ಕೆ ಈ ಅಕ್ಕ ಅಕಾಡೆಮಿ ಮಾಡಿದೆ ಅಂತ ಹೇಳ್ತೇನೆ. ಅಷ್ಟೇ ಅಲ್ಲದೆ ಎಥಿಕ್ಸ್ ಆಗಿರ್ಬೋದು, ಮೊರಾಲಿಟಿ ಆಗಿರ್ಬೋದು, ದೇಶಭಕ್ತಿ ಆಗಿರ್ಬೋದು, ಪೇಷನ್ಸು, ಪ್ರಿಸರ್ವೆನ್ಸು, ಪ್ರಾಕ್ಟೀಸು, ದಟ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ರೀತಿಯಾಗಿ ನಮ್ಮನ್ನು ಒಂದು ಸಂಪೂರ್ಣ ವ್ಯಕ್ತಿಯನ್ನಾಗಿ ಮಾಡಲು ಈ ಅಕ್ಕ ಅಕಾಡೆಮಿ ನನಗೆ ತುಂಬ ಸಹಾಯ ಮಾಡಿತು. ಮೊದಲೇ ಧನ್ಯವಾದ ಹೇಳಿ ಬಯಸ್ತೇನೆ. ಕಲಿತೆ ಜೀವನದಲ್ಲಿ ತುಂಬಾ. ಶಿವಕುಮಾರ್ ಸರ್ದಿಂದಂತರೂ ತುಂಬಾ ಕಲಿತೆ. ಅವ್ರಿಗೂ ಸಹ ಧನ್ಯವಾದ ಹೇಳಿ ಇಷ್ಟಪಡ್ತೇನೆ. ನನ್ನ ಇಷ್ಟು ಹೇಳಿ ನನ್ನ ಮಾತುಗಳಿಗೆ ಒಂದೆರಡು ವಿರಾಮ ಕೊಡ್ತಾ ಬಂದ.